ಪ್ರತಿ ವರ್ಷ ದಸರಾ ಟೈಮ್ನಲ್ಲಿ ಭಕ್ತಾದಿಗಳ ಮನೆಗೆಲ್ಲ ಹೋಗಿ ದೇವಿಯ ಉಪಾಸನೆ, ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಸತ್ಸಂಗ ನಡೆಯೋದು, ದೇವಿಯ ಬಗ್ಗೆ ಉಪನ್ಯಾಸ ನಡೆಯೋದು. ಈ ವರ್ಷ ಕೋವಿಡ್ ಪ್ರಯುಕ್ತ ನಾನೆಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಇದನ್ನು ದಶದಿನೋತ್ಸವ ಅಂತ ಇಲ್ಲೇ ನಿಮ್ಮ ಜೊತೆ ಎಲ್ಲ ಸೇರಿ ವಿಜೃಂಭಣೆಯಿಂದ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಇದು ಅಕ್ಟೋಬರ್ ಪಾಡ್ಯ 17ನೇ ತಾರೀಕು ಶುರು ಆಗುತ್ತೆ. ಹಾಗೆ 10 ದಿವಸ ನಡೆಯುತ್ತೆ, ದಶಮಿಗೆ ಮುಗಿಯುತ್ತೆ. ಹೀಗೆ ಪ್ರತಿದಿನ ಇದನ್ನು ಕೇಳುವಾಗ ಕೇಳಕ್ಕೆ ಮುಂಚೆ ದೀಪ ಹಚ್ಚಿಡಿ ದೇವರಿಗೆ. ಇದನ್ನು ಕೇಳಿದ ಮೇಲೆ ನಾನು ನಾಮವನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಭಾವಪೂರ್ವಕವಾಗಿ ಅದನ್ನು ಚೆನ್ನಾಗಿ ಮನನ ಮಾಡಿ ಒಂದು 4-5 ಸತಿ ಅಷ್ಟು ನಾಮಗಳನ್ನು ಓದ್ಕೊಳ್ಳಿ. ಒಂದು 10 ನಾಮ ಇರುತ್ತೆ. ಆಮೇಲೆ ಮಂಗಳಾರತಿ ಮಾಡಿ ದೇವಿಗೆ. ಇದು ಈ ರೀತಿ ಎಲ್ಲರೂ ಸೇರಿ ಮಾಡೋಣ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ, ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ. ಈಗ ಇದು ಯಾತಕ್ಕೆ ಇಷ್ಟೊಂದು ಸ್ಟ್ರೆಸ್ ಮಾಡ್ತಿದ್ದೀನಿ, ಎಲ್ಲರೂ ಮಾಡಲೇಬೇಕು, ಎಲ್ಲರಿಗೂ ಜಗತ್ತಿಗೆ ಇದು ಒಳ್ಳೆಯದಾಗಬೇಕು, ಜಗಜ್ಜನನಿಯನ್ನು ನಾವು ಸ್ಮರಣೆ ಮಾಡಬೇಕು ದಶದಿನೋತ್ಸವದಲ್ಲಿ ಅಂತ. ಯಾವತ್ತೂ ತಿಳ್ಕೊಳ್ಳಿ, ನಾವು ಬಾಯಿನಲ್ಲಿ ಹೇಳ್ತೀವಿ ಇದು ದೇವಾಲಯ 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 ಅಂತ, ದೇಹೋ ದೇವಾಲಯ ಅಂತ ಹೇಳ್ತೀವಿ. ಈ 10 ದಿನ ಇದನ್ನು ನಿಜವಾಗ್ಲೂ ದೇವಾಲಯ ಮಾಡೋಣ. ಇದನ್ನ ಬಹಳ ಗೌರವಿಸೋಣ, ದೇಹವನ್ನು ಗೌರವಿಸೋಣ. ಆನರ್ ಯುವರ್ ಬಾಡಿ, ರೆಸ್ಪೆಕ್ಟ್ ಅಂಡ್ ಲವ್ ಯುವರ್ ಬಾಡಿ. ಯಾಕೆಂದರೆ ಇದೇ ಒಂದು ವೇದಿಕೆ, ಭೂಮಿಕೆ. ಇಲ್ಲೇ ನಾವು ಏನಿದ್ರೂ ಪರಮಾತ್ಮನನ್ನು ಕಾಣುವಂತಹ ಜಾಗ. ಮೊದಲನೇ ಜಾಗ, ಕೊನೆ ಜಾಗನೂ ಇದೇನೆ. ದೇಹನೇ ಧರ್ಮಕ್ಕೆ ಮೊದಲ ಸ್ಥಾನ. ಅದರಿಂದ ದೇಹಕ್ಕೆ ಪಂಚಭೂತಗಳು ಇದು ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದೆ ದೇಹನ. ಪಂಚಭೂತಗಳಿಗೂ ಕೂಡ ಈ ಒಂದು ಆರಾಧನೆಯನ್ನು ಮಾಡೋಣ. ಒಂದೊಂದು ಪಂಚಭೂತಗಳಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು. ವಿತ್ ಆಲ್ ಗ್ರ್ಯಾಟಿಟ್ಯೂಡ್, ಧನ್ಯತೆ ಭಾವವನ್ನು ಭಾಗಿಗಳಾಗಿ ಇದರಲ್ಲಿ ಭಾಗವಹಿಸಬೇಕು. ಆ 5 ಇಂದ್ರಿಯಗಳನ್ನು ನಮ್ಮ ದೇಹದಲ್ಲಿ ನಾವು ದೇವಿಗೆ ಸಮರ್ಪಣೆ ಮಾಡಬೇಕು, ಪಂಚೋಪಚಾರ ಸೇವೆ ಮಾಡಬೇಕು. ಅದರಿಂದ ನೀವು ನಿಜವಾಗ್ಲೂ ಕೂತ್ಕೊಂಡಾಗ ಯಾವ ರೀತಿ ಕೂತ್ಕೊಳ್ತೀರಾ ಅನ್ನೋದು ಕೂಡ ಬಹಳ ಮುಖ್ಯ ದೇವಿ ಆರಾಧನೆಗೆ. ಇದು ಪ್ರಾಕ್ಟಿಕಲ್ಲಾಗಿ ಹೇಳ್ತಿದ್ದೀನಿ. ಕೂತ್ಕೊಂಡಾಗ ನಮ್ಮ ದೇಹದ ಭಾರ ನಾವು ಫೀಲ್ ಆಗಬಾರ್ದು. ಆ ದೇವಿ ತೊಡೆ ಮೇಲೆ ಕೂತ್ಕೊಂಡಂಗೆ. ಅಂದರೆ ಏನು, ನಮ್ಮ ತೂಕನ ಈ ತುಲಾಭಾರ ಮಾಡಿದಾಗ ಹೇಗೆ ಬಿಟ್ಕೊಡ್ತೀವೋ ಆ ಥರ ಯು ಹ್ಯಾವ್ ಟು ಜಸ್ಟ್ ಲೆಟ್ ಗೋ ಯುವರ್ ವೇಟ್ ಆಫ್ ದಿ ಬಾಡಿ. ಆಗ್ಲೇ ಆ ಪಂಚಭೂತದ ಶರೀರ ನಮ್ಗೆ ಅನುಭವಕ್ಕೆ ಬರೋದು. ಅಲ್ಲಿವರೆಗೂ ವಿ ಕಾಂಟ್ ಎಕ್ಸ್ಪೀರಿಯನ್ಸ್ ದಿ ಬಾಡಿ. ಅದರಿಂದ ದೇಹದಲ್ಲಿ ಇರುವಂತಹದ್ದು ಶಕ್ತಿ, ಧಾರಣಾ ಶಕ್ತಿ, ಅದು ಭೂಮಿಯಿಂದ ಬಂದಿದೆ. ಆಮೇಲೆ ನಮ್ಮ ದೇಹದಲ್ಲಿ ಎಷ್ಟೊಂದು ಮೂಮೆಂಟ್ಸ್ ನಡೀತಾ ಇದೆ, ಅದನ್ನು ಗಮನಿಸಬೇಕು. ಕೂತ್ಕೊಂಡಾಗ ಪೂಜೆಗೆ ಮುಂಚೆ 5 ನಿಮಿಷ ಗಮನಿಸಿ. ರಕ್ತ ಚಲನೆ ಆಗ್ತಾ ಇದೆ ಅಲ್ವಾ, ನಮ್ಮಲ್ಲಿ ದೇಹದಲ್ಲಿ ಆ ಒಂದು ಮೇಧಸ್ಸು, ಅದು ಒಂದು ಮ್ಯೂಕಸ್ ಏನಿದೆ ಅದರ ಚಲನೆ ಆಗ್ತಾ ಇದೆ. ಆಮೇಲೆ ಉಸಿರಾಟ ನಡೀತಾ ಇದೆ, ಚೈತನ್ಯ ನಡೀತಾ ಇದೆ, ಎಲ್ಲೋ ಮೂಮೆಂಟ್ ಇದೆ. ಆ ಮೂಮೆಂಟ್ ಏನಿದೆ, ಒಂದು ಕಣದಲ್ಲೂ ಆ ಮೂಮೆಂಟ್ ಇದೆ. ಅದನ್ನು ಫೀಲ್ ಮಾಡಬೇಕು. ಫೀಲ್ ದಿ ಬಾಡಿ, ಅದರ್ವೈಸ್ ಯು ಕಾಂಟ್ ಗೋ ಇನ್. ಅದನ್ನು ಹೇಳ್ತಾನೆ ಇರ್ತೀನಿ. ಅದರಿಂದ ಕೂತ್ಕೊಂಡಾಗ ಜಲತತ್ವ ನಮಗೆ ಕೊಟ್ಟಿರೋದು ಏನಂದರೆ ಮೂಮೆಂಟು, ಅದನ್ನು ಫೀಲ್ ಮಾಡಬೇಕು, ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಮಣಿಪುರದಲ್ಲಿ ಅಗ್ನಿ ಇದೆ. ಅಗ್ನಿ ತತ್ವದಿಂದ ರೇಡಿಯೇಷನ್ ಜೊತೆಗೆ ನಮ್ಮಲ್ಲಿ ಒಂದು ವೈಬ್ರೆಂಟ್ ಎನರ್ಜಿ ರೇಡಿಯೇಟ್ ಆಗೋದು ನಮಗೆ ಗೊತ್ತಾಗುತ್ತೆ. ನಾವು ತಿಂದಿದ್ದ ಆಹಾರ ಕೂಡ ರೂಪಾಂತರಗೊಳ್ಳುತ್ತೆ, ಪೂರ್ತಿ ಪರಿವರ್ತನೆಯಾಗಿ ರಕ್ತ ಆಗುತ್ತೆ. ಇದೆಂಥ ಅದ್ಭುತವಾದ ಒಂದು ಈ ಶರೀರದ ಸೃಷ್ಟಿ ಅಂತ ನಾವು ಭಗವತಿನ ಅಮ್ಮ ಇಂಥ ದೇಹ ಕೊಟ್ಟಿದೆಯಾ, ಥ್ಯಾಂಕ್ ಯು ಅಂತ ಹೇಳಬೇಕು. ಹಾಗೆ ಈ ವಾಯುತತ್ವ ಇದು ಒಂದರಿಂದ ಒಂದು ಸೂಕ್ಷ್ಮ. ಈ ವಾಯುತತ್ವ ಅಂದರೆ ಇದು ಪೂರ್ತಿ ಆವರಿಸ್ಕೊಂಡಿದೆ, ನಮ್ಮ ಒಳಗೂ ಹೊರಗೂ ಆವರಿಸ್ಕೊಂಡಿದೆ. ಈ ವಾಯುವಿನಲ್ಲಿ ನಮ್ಮ ದೇಹ ತೇಲ್ತಾ ಇದೆ. ಅನುಭವ ಆಗಬೇಕು. ಅನುಭವ ಆದರೆ ಲಲಿತಾ ಸಹಸ್ರನಾಮದ ಒಂದೊಂದು ನಾಮನೂ ತನ್ನ ಒಂದು ಸ್ವರೂಪವನ್ನು ಬಿಚ್ಚಿಕೊಳ್ಳುತ್ತೆ. ಈ ಗಾಳಿ ನಮ್ಮ ಸುತ್ತ ಇರೋದು, ನಮ್ಮ ಮೇಲೆ ಕೆಳಗೆ ಒಳಗೆ ಎಲ್ಲ ಕಡೆನೂ ಕಣಕಣದ ಮಧ್ಯದಲ್ಲಿರೋ ಈ ಗಾಳಿ, ಈ ಉಸಿರಾಟ ಯಾವ ರೀತಿ ಉಸಿರಾಟ ಆಗ್ತಾ ಇದೆ, ಉಸಿರೊಳಗೆ ಯಾವ ರೀತಿ ಪ್ರಾಣ ಕೆಲಸ ಮಾಡ್ತಾ ಇದೆ, ಆ ಪ್ರಾಣದೊಳಗೆ ಜೀವ ಯಾವ ರೀತಿ ತುಡಿತಾ ಇದೆ, ಈ ಫೀಲಿಂಗ್ ಎಲ್ಲ ನಮಗೆ ಬರಬೇಕು.
ಆಮೇಲೆ ಒಳಗಡೆ ಹೋಗ್ತಾ ಹೋಗ್ತಾ ಇಷ್ಟು ದಾಟದ ಮೇಲೆ ಆ ಒಂದು ಆಕಾಶ ತತ್ವ, ಆಕಾಶದಲ್ಲೇ ವಾಯುವಿನ ಅಗ್ನಿ, ಅಗ್ನಿ ಜಲ ಭೂಮಿ, ಈ ಪಂಚ ತತ್ವಗಳನ್ನು ನಾವು ಸಂಪೂರ್ಣವಾಗಿ ಒಳಗಡೆಗೆ ಅನುಭವದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಅನಾಟಮಿನ ಅನುಭವದಲ್ಲಿ ಅರ್ಥ ಮಾಡ್ಕೋಬೇಕು. ಇದಾದ ತಕ್ಷಣ ನಮಗೆ ಗೊತ್ತಾಗತ್ತೆ ಪಂಚಭೂತಗಳಿಂದ ದಾಟಿದ ಮನಸ್ಸೇ ಎಲ್ಲಕ್ಕೂ ಮೀರಿರೋದು. ಈ ಮನಸ್ಸು ಬಹಳ ವಿಶಾಲ, ಬಹಳ ದೊಡ್ಡದು. ಆ ದೇವಿ ಸ್ವರೂಪ ಮನೋಮಯ ಕೋಶ ಅನ್ನೋದು ಬಹಳ ವಿಶಾಲ. ಅಲ್ಲಿ ಸಣ್ಣ ಪುಟ್ಟದ್ದು ನಮ್ಮ ಯೋಚನೆಗಳು ಅಹಂಕಾರದಲ್ಲಿ ಓಡಾಡ್ತಿರೋದು, ಅದು ಲೆಕ್ಕಕ್ಕೇ ಇಲ್ಲ. ಆ ಯೋಚನೆಗಳೆಲ್ಲ ಕರ್ಗೋಗುತ್ತೆ, ಕರ್ಮಗಳೆಲ್ಲ ಕರ್ದೋಗುತ್ತೆ. ನಾವು ಯಾವುದಕ್ಕೆ ಬೆಲೆ ಕೊಟ್ಟಿದ್ದೀವಿ ಅದಕ್ಕೆ ಬೆಲೆನೇ ಇಲ್ಲ ಆಗೋಗುತ್ತೆ. ಆ ರೀತಿ ದೊಡ್ಡದಾಗಿ ಮೈಂಡು ಎಕ್ಸ್ಪ್ಯಾಂಡ್ ಆಗ್ತಾ 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 ಎಕ್ಸ್ಪ್ಲೋರ್ ಮಾಡ್ತಾ 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 ನಮಗೆ ಗೊತ್ತಾಗುತ್ತೆ ನಮ್ಮ ಯೋಚನೆಗಳೆಲ್ಲ ಕೇವಲ ಆ ಮೋಡಗಳು ಬಂದು ಹೊಟ್ಟೋಗುತ್ತೆ ಅಂತ. ನಮ್ಮ ಲೆಕ್ಕಕ್ಕೆ ಬರಲ್ಲ ಯಾವುದು. ಆ ಥರ ವಿಶಾಲವಾದ ಮನಸ್ಸು, ಆ ಮನಸ್ಸಿನೊಳಗೆ ನಾವಿದ್ದೀವಿ. ಈ ದೇಹ ಅನ್ನೋದು ಮನಸ್ಸಿನ ಒಳಗಿದೆ, ದೇಹದೊಳಗೆ ಮನಸ್ಸಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ಮನಸ್ಸು ವಿಶಾಲವಾಗ್ತಾ ಆಗ್ತಾ ಯು ಸ್ಟಾರ್ಟ್ ಫೀಲಿಂಗ್ ದಿ ಕಾನ್ಷಿಯಸ್ನೆಸ್, ಆ ಎನರ್ಜಿ, ಆ ಒಂದು ಕೋಶ, ಆನಂದ ಕೋಶ ಅಂತೀವಲ್ಲ, ಅದು ಒಂದೊಂದು ಕೋಶವನ್ನು ನಾವು ವಿಭಜಿಸಿಕೊಂಡು ಹೋಗ್ತಾ ಇರ್ತೀವಿ. ಹೀಗೆ ಲಲಿತಾ ಸಹಸ್ರನಾಮ ಒಂದು ದೇಹದಿಂದ, ಈ ಸ್ಥೂಲವಾದ ದೇಹದಿಂದ ಸೂಕ್ಷ್ಮವಾದದ್ದಕ್ಕೆ ನಾವು ಯಾವ ರೀತಿ ಹೋಗೋದು ಅನ್ನೋದು ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆ. ಅದರಿಂದ ಧ್ಯಾನ ಆಗುತ್ತೆ. ಪ್ರತಿಯೊಂದು ಒಂದು 10 ಮಂತ್ರ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಮಂತ್ರದ ಅರ್ಥ ತಿಳ್ಕೊಂಡು ಕೊನೆಯಲ್ಲಿ ನಾವು ಧ್ಯಾನಕ್ಕೆ ಹೋಗ್ತೀವಿ. ಇದು ಪ್ರಾರಂಭದಲ್ಲಿ ಒಂದು ದೀಪ ಹಚ್ಚಿ ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಇದನ್ನು ಬಹಳ ಭಕ್ತಿಯಿಂದ ದಿನ ಕೇಳಿ, 10 ದಿವಸನೂ ಕೇಳಿದ ಮೇಲೆ ಒಂದು ಮಂಗಳಾರತಿ ಮಾಡಿಬಿಡಿ. ಆಮೇಲೆ ಈ ನಾಮಗಳನ್ನು ನೆಕ್ಸ್ಟ್ ಕೇಳೋವರೆಗೂ ಆ ನಾಮನ ಇದನ್ನ ಪದೇ 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 ಈ ನಾಮಗಳನ್ನು ಬಾಯಿನಲ್ಲಿ ಹೇಳ್ಕೊಳ್ತಾ ಇರಿ. ಅದು ಅರ್ಥ ನಿಮಗೆ ಸಿಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ ಅರ್ಥಗಳು, ನಿಮಗೆ ಗೊತ್ತೇ ಇದೆ ಅದು. ಆದರೆ ಅದು ನನ್ನ ಭಾವನೆಗೆ ಆ ತಾಯಿ ಏನನ್ನ ನನಗೆ ದರ್ಶನ ಕೊಟ್ಟು ಇದನ್ನು ಹೇಳು ನುಡಿ ಅಂತ ನುಡಿಸ್ತಾಳೆ, ಅದು ನನ್ನ ಬಾಯಿಂದ ಬರುತ್ತೆ. ಅದರಿಂದ ಪಂಚಭೂತಾತ್ಮಕವಾದ ಆ ಶರೀರದಲ್ಲಿ ಆ ದೇವಿಯನ್ನು ಆವಾಹನೆ ಮಾಡಿ ಸ್ವಾಗತಿಸಿ ಅವಳ ಒಂದು ಸ್ವರೂಪವನ್ನು ನಮ್ಮ ಸ್ವರೂಪವನ್ನಾಗಿ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡು ಈ ಜನ್ಮದಲ್ಲಿ ಈ ಟೈಮ್ ಸಿಕ್ಕಿರೋದನ್ನು ನಾವು ಸಾರ್ಥಕಪಡಿಸ್ಕೊಳ್ಳೋಣ ಅಂತ ನನ್ನ ಆಸೆ. ಅದು 17ನೇ ತಾರೀಕು ಪ್ರಾರಂಭ ಆಗುತ್ತೆ. ಅವತ್ತಿನ ದಿನದಿಂದ ಕೇಳಿ, ಪ್ರತಿದಿನ ಕೇಳಿ. 20 ದಿನ ಮುಗಿಸೋಣ. ಅವತ್ತು ಸಮಾರೋಪ ಇದೆ. ಅವತ್ತು ಇಲ್ಲಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ, ನೀವೆಲ್ಲರೂ ಕೂಡ ಭಾಗವಹಿಸ್ಬೋದು. ಅವತ್ತು ಬೇಕಾದ್ರೆ ಲೈವ್ ನಾವು ಬರೋಣ, ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆರಾಧನೆಯನ್ನು ಮಾಡಿ ಈ ಜಗದ ಒಂದು ಉದ್ಧಾರ ಮಾಡುವ ಜಗಜ್ಜನನಿಯನ್ನು ಬೇಡ್ಕೊಳ್ಳೋಣ, ಕೇಳ್ಕೊಳ್ಳೋಣ, ಅವಳ ಜೊತೆ ಆಟ ಆಡೋಣ. ಈ ಲೀಲೆಯಲ್ಲಿ ನೀವು ಭಾಗವಹಿಸಬೇಕು.